ರಾಜ್ಯದ ರಂಗೇರಿದ ರಾಜಕಾರಣ 60 ದಿನಗಳ ಕಳೆದ ನಂತರ ಸಚಿವ ಸಂಪುಟದ ವಿಸ್ತರಣೆ ಆಗಿದೆ. ಇದು ಒಂದು ಮ್ಯಾಜಿಕ್ ಮಂತ್ರಿಮಂಡಲ. ಮಲ್ಲಿಕಾರ್ಜುನ ಖರ್ಗೆಯವರು ಹೈಕಮಾಂಡ್, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ, ಡಾಕ್ಟರ್ ಪರಮೇಶ್ವರ್ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಅಧ್ಯಕ್ಷರಾದ ಹರಿಪ್ರಸಾದ್ ಇವರು ಕೋಟಾದಲ್ಲಿ ಯಾರಿಗೆ ಎಷ್ಟು ಸ್ಥಾನಮಾನಗಳು ಅವರ ಬೆಂಬಲಿಗರಿಗೆ ಸಿಕ್ಕಿವೆ, ಕೊಡಿಸಿದರು ಎಂಬುದು ಈ ರಾಜ್ಯದ ಜನತೆಯ ಚರ್ಚೆಯಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಗುಲ್ಬರ್ಗಾದಿಂದ ಖರೀಜಾ ಫಾತಿಮ್, ವಸಂತ್ ಕುಮಾರ್, NS ಬೋಸರಾಜ್ ಇವರಿಗೆ ಸಚಿವ ಸ್ಥಾನ ಕೊಡಿಸುವರು ಎಂಬ ಭರವಸೆಯನ್ನು ಕಲ್ಯಾಣ ಕರ್ನಾಟಕದ ಶಾಸಕರು ಭಾವಿಸಿಕೊಂಡಿದ್ದರು. ಅದು ಈಡೇರಲಿಲ್ಲ. ಇತ್ತ ರಾಯಚೂರಿನಲ್ಲಿ ಬಸನಗೌಡ ಬಾದರ್ಲಿ MLC ಇವರಿಗೆ ಮುಖ್ಯಮಂತ್ರಿ ಶಿವಕುಮಾರ್ ಅವರು ಸಚಿವ ಸ್ಥಾನವನ್ನು ಕೊಡಿಸುವರೆಂಬ ಭರವಸೆಯನ್ನು ಇಟ್ಟುಕೊಂಡಿದ್ದರು. ಅದು ಈಡೇರಲಿಲ್ಲ. ಇತ್ತ ಬಳ್ಳಾರಿಯಲ್ಲಿ ಬಲಗೈ ಬಂಟರಾದ B ನಾಗೇಂದ್ರ ಇವರಿಗೆ ಸಚಿವ ಸ್ಥಾನವನ್ನು DK ಶಿವಕುಮಾರ್ ಅವರು ಕೊಡಿಸಿದ್ದಾರೆಂದು ಚರ್ಚೆ. ಇತ್ತ ಕೊಪ್ಪಳದಲ್ಲಿ ಸಿದ್ದರಾಮಯ್ಯನವರ ಬಲಗೈ ಬಂಟರಾದ ಇಬ್ಬರು ಸಚಿವರಾಗಿದ್ದಾರೆ, ಶಿವರಾಜ್ ತಂಗಡಗಿ ಮತ್ತು ಬಸವರಾಜ ರಾಯರೆಡ್ಡಿ. ಇತ್ತ ಬಳ್ಳಾರಿಯಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ನಾಗೇಂದ್ರ ಬಂದರೆ ವಿಜಯನಗರ ಜಿಲ್ಲೆಯಲ್ಲಿ ಗವಿಯಪ್ಪ ಬರಬೇಕಾಗಿತ್ತು, ಆದರೆ ಅದು ಈಡೇರಲಿಲ್ಲ. ವಿಜಯನಗರ ಜಿಲ್ಲೆಗೆ ಸಚಿವ ಸ್ಥಾನ ದೊರೆಯಲಿಲ್ಲ. ಇತ್ತ ದಾವಣಗೆರೆ ಜಿಲ್ಲೆಯಲ್ಲಿ ಏನಂದರೆ SS ಮಲ್ಲಿಕಾರ್ಜುನ ಖಚಿತವಾಗಿದ್ದರೂ ಪಟ್ಟಿಯಲ್ಲಿ ಅವರ ಹೆಸರು ಬರಲಿಲ್ಲ. ಹೀಗೆ ಬಸವಂತಪ್ಪ ಮಾಯಕೊಂಡದ MLA ಇವರು ಸಚಿವರಾಗಿದ್ದರು. ಮಂಕಾಳವಿದರ ಹೆಸರು ಬರಲಿಕ್ಕೆ ಕಾರಣ ಏನು? ಇದಕ್ಕೆ ಹೊಣೆ ಯಾರು? ರಾಷ್ಟ್ರ ಮಟ್ಟದ ಒಂದು ಪಟ್ಟಿ, ರಾಜ್ಯ ಮಟ್ಟದ ಒಂದು ಪಟ್ಟಿ, ಸಚಿವ ಸಂಪುಟ ರಚನೆಯ ಪಟ್ಟಿಯಲ್ಲಿ ಮಿಸ್ಟೇಕ್ ಆಗುತ್ತದೆ ಅಂದರೆ ಇದರ ಬಗ್ಗೆ ತನಿಖೆ ಆಗಬೇಕು. ಇದಕ್ಕೆ ಸಂಬಂಧಪಟ್ಟವರ ಮೇಲೆ ಕ್ರಮ ಆಗಬೇಕು. 60 ದಿನಗಳವರೆಗೆ ಸಚಿವ ಸಂಪುಟ ವಿಸ್ತರಣೆಗೆ ಕಾಲ ವಿಳಂಬ ಆಗಿದ್ದು, ಈ ವಿಳಂಬಕ್ಕೆ ಕಾರಣವೇನೆಂದು ಪಕ್ಷದ ವೇದಿಕೆಯಲ್ಲಿ ಸುದೀರ್ಘವಾಗಿ ಚರ್ಚೆ ಆಗಬೇಕು. ಯಾರ ಕೋಟದಲ್ಲಿ ಯಾರು ಮಂತ್ರಿ ಆದರು, ಹೇಗೆ ಆದರು, ಯಾರಿಗೆ ಅನ್ಯಾಯವಾಗಿದೆ, ಯಾರಿಗೆ ನ್ಯಾಯ ದೊರೆತಿದೆ ಎಂಬುದನ್ನು ಕಾಂಗ್ರೆಸ್ ಪಕ್ಷದಲ್ಲಿಯೇ ಚರ್ಚೆ ಆಗಬೇಕೆಂದು ಬಹಳಷ್ಟು ಜನ ಶಾಸಕರು ಚರ್ಚೆ ಮಾಡುತ್ತಿದ್ದಾರೆ. ರಾಜೀನಾಮೆ ಕೊಟ್ಟರೆ ಅದೇನು ಪರಿಹಾರ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಡೆಮೋಕ್ರಸಿ ವ್ಯವಸ್ಥೆಯಲ್ಲಿ ಒಂದು ಬಹುಮತ ಬಹಳ ಮುಖ್ಯ. 20 ಜನ ಶಾಸಕರು ರಾಜೀನಾಮೆ ಕೊಟ್ಟರೂ ಸರ್ಕಾರಕ್ಕೆ ತೊಂದರೆ ಆಗೋತಕ್ಕಂಥ ಸಾಧ್ಯತೆ ಕಡಿಮೆ. ಯಾಕಂದರೆ ಚುನಾವಣೆ ಇನ್ನು 1.5 ವರ್ಷ ಹತ್ತಿರವಾಗಿದೆ. ಈ ಸಂದರ್ಭದಲ್ಲಿ ರಾಜೀನಾಮೆ ಅಷ್ಟು ಪರಿಣಾಮಕಾರಿ ಬೀಳುವುದಿಲ್ಲ. ಬೇಕಾದರೆ ಬಹುಮತವನ್ನು ಮಾಡಿಕೊಂಡು ಶಾಸಕರ ಒಂದು ಗಮನವನ್ನು ಸೆಳೆದು ತಮ್ಮ ಬಲವನ್ನು ಹೆಚ್ಚಿಸಿಕೊಂಡು ಸರ್ಕಾರವನ್ನು ಉರುಳಿಸಬಹುದೇ ವಿನಃ ರಾಜೀನಾಮೆ ಕೊಟ್ಟರೆ ಇದಕ್ಕೆ ಪರಿಹಾರ ದೊರೆಯುವುದಿಲ್ಲ. ಈಗ ಚಿತ್ರದುರ್ಗ ಜಿಲ್ಲೆಯಲ್ಲಿ ರಘುಮೂರ್ತಿ ಇವರಿಗೆ ಸಚಿವ ಸ್ಥಾನ ಕೊಡಲಿಕ್ಕೆ ಸತೀಶ್ ಜಾರಕಿಹೊಳಿ ಕಾರಣ. ಇತ್ತ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ರಿಜ್ವಾನ್ ಹರ್ಷದ್ ಇವರಿಗೆ ಸಚಿವ ಸ್ಥಾನ ಕೊಡಲಿಕ್ಕೆ ಮುಖ್ಯಮಂತ್ರಿಗಳೇ ಒಂದು ಬೆಂಬಲ ಇದೆ. ಇತ್ತ ಜಮೀರ್ ಅಹ್ಮದ್ ಸಚಿವ ಸ್ಥಾನ ಪಡೆಯಲು ಇವರು KC ವೇಣುಗೋಪಾಲ್ ಕೋಟಾದಲ್ಲಿ ಸಚಿವರಾಗಿದ್ದಾರೆಂದು ಕೆಲವರ ಚರ್ಚೆಯಾಗಿದೆ. ಆಮೇಲೆ ಶರತ್ ಬಚ್ಚೇಗೌಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಶರತ್ ಬಚ್ಚೇಗೌಡರಿಗೆ ಕೊಡಬೇಕಾಗಿತ್ತು. ಇಲ್ಲಿ ಸೋಯಿತು. ಯುವ ಜನಾಂಗಕ್ಕೆ ಒಂದು ಒಳ್ಳೆಯ ಸಂದೇಶ ಹೋಗುತ್ತಿತ್ತು. ಆದರೆ ಶರತ್ ಬಚ್ಚೇಗೌಡರ ಒಂದು ಸಮಸ್ಯೆಯನ್ನು ಹೈಕಮಾಂಡ್ ಮತ್ತು ರಾಜ್ಯ ನಾಯಕರು ಯಾವ ರೀತಿ ಪರಿಹಾರ
ಮಾಡುವರು ಎಂಬುದನ್ನು ಕಾದು ನೋಡಬೇಕಾಗಿದೆ. ಕೋಲಾರ ಜಿಲ್ಲೆಯಿಂದ ಸಚಿವ ಸ್ಥಾನ ನೀಡಿರುವುದಿಲ್ಲ. ಅಲ್ಲಿ ಎಸ್ ಎನ್ ನಾರಾಯಣಸ್ವಾಮಿ ರಾಜೀನಾಮೆಗೆ ಕೊಡ್ತೀನಿ ಅಂತ ಈಗಾಗಲೇ ಬಹಿರಂಗ ಘೋಷಣೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಹಿತವಾಗಿ ಸಚಿವ ಸ್ಥಾನವನ್ನು ನೀಡಿರುವುದಿಲ್ಲ. ಇತ್ತ ಮಂಡ್ಯ ಜಿಲ್ಲೆಯಲ್ಲಿ ಚಲುವರಾಯಸ್ವಾಮಿ ಮತ್ತು ನರೇಂದ್ರ ಸ್ವಾಮಿ ಇವರು ಸಚಿವರಾಗಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಅಹಿಂದ ನಾಯಕ ಎಸ್ ಸಿ ಮಾದೇವಪ್ಪನವರಿಗೆ ಸಚಿವ ಸ್ಥಾನ ಕೊಡದೇ ಇರುವುದು ಸಿದ್ದರಾಮಯ್ಯನವರ ಅಸಮಾಧಾನಕ್ಕೆ ಪ್ರಮುಖ ಕಾರಣವಾಗಿದೆ. ತನ್ವೀರ್ ಸೇಠ್ ಇವರು ಬರಬೇಕಾಗಿತ್ತು. ಮುಖ್ಯಮಂತ್ರಿ ಕೋಟಾದಿಂದ, ಶಿವಕುಮಾರ್ ಕೋಟಾದಿಂದ ಇವರು ಬರಲಿಲ್ಲ. ಚಾಮರಾಜನಗರ ಜಿಲ್ಲೆಯಲ್ಲಿ ಪುಟ್ಟರಂಗ ಶೆಟ್ಟಿ ಬಂದಿದ್ದಾರೆ, ಅದು ಸಿದ್ದರಾಮಯ್ಯನವರ ಬೆಂಬಲದಿಂದ. ಹಾಸನ ಜಿಲ್ಲೆಯಲ್ಲಿ ಕೆ ಎಂ ಶಿವಲಿಂಗೇಗೌಡ ಸಚಿವರಾಗಿದ್ದಾರೆ, ಇದು ಡಿ ಕೆ ಶಿವಕುಮಾರ ಕೋಟಾದಿಂದ ಎಂದು ಹೇಳುತ್ತಿದ್ದಾರೆ. ಇತ್ತ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಗಾಯತ್ರಿ ಬರಬೇಕಾಗಿತ್ತು, ಆದರೆ ಬರಲಿಲ್ಲ. ಇದು ಒಂದು ರಾಜ್ಯದ ಮಹಿಳಾ ನಾಯಕರಿಗೆ, ಮಹಿಳಾ ಶಾಸಕರಿಗೆ ಒಂದು ಅನ್ಯಾಯ ಮಾಡಿದಂತೆ ಎಂದು ಮಹಿಳಾ ಶಾಸಕಿಯರು ನಿನ್ನೆ ರಾತ್ರಿಯೇ ಒಂದು ಸಭೆಯನ್ನು ನಡೆಸಿದ್ದಾರೆ. ಇತ್ತ ಶಿವಮೊಗ್ಗ ಜಿಲ್ಲೆಯಲ್ಲಿ ಗೋಪಾಲಕೃಷ್ಣ ಬೇಲೂರು ಇವರಿಗೆ ಯಡಿಯೂರಪ್ಪ ಕಾಲದಿಂದಲೂ ಬಹಳ ವರ್ಷಗಳಿಂದಲೂ ಸಚಿವ ಸ್ಥಾನವನ್ನು ಕೆಲವು ನಾಯಕರು ವಂಚನೆ ಮಾಡಿದ್ದಾರೆ. ಗೋಪಾಲಕೃಷ್ಣ ಅವರಿಗೆ ಸಚಿವ ಸ್ಥಾನ ಕೊಡಬೇಕಾಗಿತ್ತು, ಆದರೆ ಆಗಲಿಲ್ಲ. ಅವರು ರಾಜೀನಾಮೆಗೆ ಸಿದ್ಧರಾಗಿದ್ದಾರೆ. ಇತ್ತ ಹಾವೇರಿ ಜಿಲ್ಲೆಯಿಂದ ಶ್ರೀನಿವಾಸ ಮಾನ್ಯ ಆಗಬೇಕಾಗಿತ್ತು, ಅದು ಕೈತಪ್ಪಿ ರುದ್ರಪ್ಪ ಲಮಾಣಿಯವರು ಆಗಿದ್ದಾರೆ. ಧಾರವಾಡ ಜಿಲ್ಲೆಯಿಂದ ಸಂತೋಷ್ ಲಾಡ್ ಆದರೆ ಬಾಗಲಕೋಟೆ ಜಿಲ್ಲೆಯಿಂದ ವಿಜಯಾನಂದ ಕಾಶ್ಯಪ್ಪನವರ್, ಆಮೇಲೆ ವಿಜಾಪುರ ಜಿಲ್ಲೆಯಿಂದ ಭಾರೀ ಸೆಣಸಾಟ ನಡೆದು ಶಿವಾನಂದ ಪಾಟೀಲ್, ಸಿ ಎಸ್ ನಾಡಗೌಡ, ಯಶವಂತರಾಯ ಪಾಟೀಲ್ ಇವರ ಮೂವರ ನಡುವೆ ಭಾರೀ ಪ್ರಮಾಣದ ಸೆಣಸಾಟ ನಡೆದು ಈಗಾಗಲೇ ಯಶವಂತರಾಯ ಪಾಟೀಲ್ ಇವರು ರಾಜೀನಾಮೆ ಕೊಟ್ಟು ಸಮಾಜವನ್ನು ಒಡ್ತಕ್ಕಂಥ ನಾಯಕರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಕೊಟ್ಟಿದ್ದಾರೆ ಎಂದು ಬಹಿರಂಗವಾಗಿ ಒಂದು ಬಾಂಬನ್ನೇ ಸಿಡಿಸಿದ್ದಾರೆ. ಇದು ಒಂದು ಭಾರೀ ಪ್ರಮಾಣದ ಚರ್ಚೆಗೆ ಕಾರಣವಾಗಿದೆ. ಇತ್ತ ಬೆಳಗಾವಿ ಜಿಲ್ಲೆಯಿಂದ ಲಕ್ಷ್ಮಣ್ ಸವಡಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ನೇರ ಹಣಾವಣಿ ನಡೆದು ಕೊನೆ ಗಳಿಗೆಯಲ್ಲಿ ಲಕ್ಷ್ಮಣ್ ಸವದಿ ಯಶಸ್ವಿಯಾಗಿದ್ದಾರೆ. ಕಾರವಾರ ಜಿಲ್ಲೆಯಿಂದ ಸಚಿವ ಸ್ಥಾನವನ್ನು ನೀಡಿರುವುದಿಲ್ಲ ಮತ್ತು ಕೊಡಗು ಜಿಲ್ಲೆಗೂ ಸಚಿವ ಸ್ಥಾನ ನೀಡಿರುವುದಿಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಸಚಿವ ಸ್ಥಾನ ನೀಡಿರುವುದಿಲ್ಲ. ರಾಯಚೂರು ಜಿಲ್ಲೆಗೆ ಸಹಿತವಾಗಿ ಸಚಿವ ಸ್ಥಾನ ನೀಡಿರುವುದಿಲ್ಲ. ಗದಗ ಜಿಲ್ಲೆ, ಹೀಗೆ ಸುಮಾರು 8-9 ಜಿಲ್ಲೆಗಳಿಗೆ ಸಚಿವ ಸ್ಥಾನವನ್ನು ನೀಡಿರುವುದಿಲ್ಲ. ಈ ಸಮಸ್ಯೆಯನ್ನು ಹೈಕಮಾಂಡ್ ಯಾವ ರೀತಿಯಾಗಿ ಬಗೆಹರಿಸುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ನಿನ್ನೆ ನಡೆದ ವಿದ್ಯಮಾನಗಳು ಬಹಳ ಒಂದು ರೀತಿಯಿಂದ ಮ್ಯಾಜಿಕ್ ರೀತಿಯಲ್ಲಿ ನಡೆದುವುದು. ಸುಮಾರು 12 ಗಂಟೆ ಸುಮಾರಿಗೆ ಪಟ್ಟಿ ಹೊರಬಿತ್ತು. ನಂತರ ಏನಾಯ್ತಂದರೆ ಗಾಯತ್ರಿ ಶಾಂತಗೌಡರ ಇವರ ಆಯ್ಕೆ ಮತ್ತು ಮಂಕಾಳ್ ವೈದ್ಯರ ಆಯ್ಕೆ ಭಾರೀ ವಾದ ವಿವಾದಕ್ಕೆ ಕಾರಣವಾಗಿ ಮಂಕಾಳ್ ವೈದ್ಯರನ್ನು ಪಟ್ಟಿಯಿಂದ ತೆಗೆಯಲಾಗಿತ್ತು. ಗಾಯತ್ರಿ ಶಾಂತಗೌಡವರಿಗೆ ಪ್ರಮಾಣ ವಚನ ಕೊಟ್ಟರೆ ನಾನು ನನ್ನ ಮಗನಿಂದ ರಾಜೀನಾಮೆ ಕೊಡಿಸುತ್ತೇನೆ ಎಂದು ಬಹಿರಂಗವಾಗಿ ಸಿದ್ದರಾಮಯ್ಯರು ಹೇಳಿದಾಗ ಹೈಕಮಾಂಡ್ನಲ್ಲಿ ಭಾರೀ ಸಂಚಲನ ಉಂಟಾಗಿ ಗಾಯತ್ರಿಯವರಿಗೆ ಪ್ರಮಾಣ ವಚನಕ್ಕೆ ಅವಕಾಶ ಕೊಡಲಿಲ್ಲ. ಈ ಮಟ್ಟದಲ್ಲಿ ನಿನ್ನಿನ ಬೆಳವಣಿಗೆಗಳು ಕ್ಷಣಕ್ಕೂ ಸಚಿವ ಸಂಪುಟದ ಪ್ರಮಾಣ ವಚನ 4 ಗಂಟೆಯಿಂದ 5 ಗಂಟೆಗೆ ಹೋಗಿದ್ದು, 60 ದಿನಗಳ ಕಾಲ ವಿಸ್ತರಣೆ ಮಾಡಿದ್ದು. ಈ ಬಗ್ಗೆ MP ಗೋವಿಂದ ಕಾರಜೋಳ್ ದೆಹಲಿಯಲ್ಲಿ ಶಾಪನ್ನೇ ತೆಗೆದಿದ್ದಾರೆ ಎಂಬುದು ಹೇಳಿದ್ದು, ಇದು ರಾಜ್ಯದ ಜನತೆಗೆ ಸಂಶಯ ಬರುವ ರೀತಿಯಲ್ಲಿ ಚರ್ಚೆ ನಡೆದಿದೆ. ಈ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ತನಿಖೆಯಾಗಬೇಕು ಮತ್ತು GBA ಎಲೆಕ್ಷನ್ ಬಗ್ಗೆ ಸರ್ಕಾರ ತೀವ್ರ
ಕ್ರಮ ತೆಗೆದುಕೊಳ್ಳಬೇಕು. ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಯನ್ನು ನಡೆಸಬೇಕು. ಆಮೇಲೆ ಚುನಾವಣೆಯಲ್ಲಿ ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನು, ಗ್ಯಾರಂಟಿ ಭರವಸೆಗಳನ್ನು, ಮೌಲ್ಯಮಾಪನವನ್ನು ಬದಿಗೊತ್ತಿ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ನೀವು ಭರವಸೆಗಳನ್ನು ಕೊಟ್ಟಿದ್ದೀರೋ ಅದೇ ರೀತಿಯಾಗಿ ಜನಸಾಮಾನ್ಯರಿಗೆ ಭರವಸೆಗಳನ್ನು ಕೊಟ್ಟು, ಗ್ಯಾರಂಟಿ ಭರವಸೆಗಳನ್ನು ಕೊಟ್ಟು, ಆಮೇಲೆ ಮೌಲ್ಯಮಾಪನದಿಂದ ಈ ನಾಡಿನ ಜನತೆಯ ಕೆಲವರ ನೆಮ್ಮದಿಯೇ ಹಾಳಾಗಿ ಹೋಗಿದೆ. ಅದಕ್ಕೋಸ್ಕರ ಈ ರಾಜ್ಯದ ಜನತೆಗೆ, ಈ ರಾಜ್ಯದ ಮತದಾರರಿಗೆ ನೆಮ್ಮದಿ ಕೊಡಬೇಕಾದರೆ ಭರವಸೆಯಲ್ಲಿ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಭರವಸೆಗಳನ್ನು ಮುಂದುವರಿಸಬೇಕು. ಮೌಲ್ಯಮಾಪನ ಏನು ತಂದಿದ್ದಿರಲ್ಲ ಇವು, ಈ ಕಾರ್ಯಕ್ರಮವನ್ನು ರದ್ದುಪಡಿಸಬೇಕು. ಇಲ್ಲದಿದ್ದರೆ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಲ್ಪ ಕೆಟ್ಟ ಹೆಸರು ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಯಾಕೆಂದರೆ ಈ ಜಿಬಿಎ ಚುನಾವಣೆಯಲ್ಲಿ ನೀವು ಗೆಲ್ಲಬೇಕಂದ್ರೆ ಗ್ಯಾರಂಟಿ ಭರವಸೆಗಳನ್ನು ಚುನಾವಣೆಯಲ್ಲಿ ಯಾವ ರೀತಿ ಕೊಟ್ಟಿದ್ದರು ಅದನ್ನೇ ಜಾರಿಗೆ ತರಬೇಕೆಂದು ಈ ರಾಜ್ಯದ ಜನತೆಯ ಚರ್ಚೆಯಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. NJ ಕಾರಟಗಿ, ಹಿರಿಯ ಪತ್ರಕರ್ತರು, ಬೆಂಗಳೂರು.